ಯಾರಿಗೊತ್ತು. ಬೆಳಗ್ಗೆ ಕಾಲೇಜಿಗೆ ಬಂದು ಇನ್ನೂ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಆಲ್ರೆಡಿ ಕಾಲೇಜ್ ಮುಗಿಸಿ ಇನ್ನು ಫ್ಲ್ಯಾಶ್ ಬಾಂಬ್ ಅಂತ ಏನೋ ಮಾಡ್ತವ್ರಂತಪ್ಪ. ಹೋಗಿ ನೋಡೋಣ ಏನು ಮಾಡ್ತವ್ರೆ ಅಂತ. ಈಗ ಸೌದಿಗೆ ಗಾಗಲ್ಸ್ ಬೇಕಿತ್ತಂತೆ ಸೌದಿ ಫ್ರೆಂಡಿಗೆ, ಹಂಗಾಗಿ ಈಗ ಕಾರಲ್ಲಿ ಇತ್ತು ಮಗ ಅಂತ ಹೇಳಿದೆ. ಅದಕ್ಕೆ ಕಾರಲ್ಲಿ ಕೊಟ್ಟೆ. ಕಾರಲ್ಲಿ ಅಂತಿದ್ದೀನಿ, ಇದರಲ್ಲಿ ಹೋಗಿ ಕಾರ್ ಹತ್ರ ಹೋಗಿ ಕೊಟ್ಟು ಬಂದೆ. ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಅಲ್ಲೋಗಿ ನಿಲ್ಲನ HOD ಪಕ್ಕ. 3-4 ದಿವಸದಿಂದ ಬರೀ ಕಾಲೇಜಿಂದ ಆಯಿತು ಕಂಟೆಂಟು. ಕಾಪಿ ರೈಟನ್ನು ಬಿಡ್ಬೇಕಲ್ಲ ಆಮೇಲೆ ಇರೋದು. ಅಣ್ಣ ಕಾಪಿ ರೈಟ್ ಫ್ರೀ ಮ್ಯೂಸಿಕ್ ತಾನೆ. ತಡ್ರಿ ಅಲ್ಲಿ ಹೋಗಿ ಸಿಗ್ತೀನಿ. ಇಷ್ಟ ಜನ ಇದ್ದಾರೆ ನಮ್ಮ ಕಾಲೇಜಲ್ಲಿ. ಇವ್ರು ಯಾರವರು ಟಿ ಶರ್ಟ್ ಹಾಕೊಂಡು. ಅಣ್ಣ ನಂಗೆ ಒಂದೊಂದು ಟಿ ಶರ್ಟು ಡೈಲಿ ಬಿಡಬೇಕು, ಎಡಿಟ್ ಮಾಡಕ್ಕೆ ಅಷ್ಟೇ. ಅಣ್ಣ ಕಾಪಿ ರೈಟ್ ಫ್ರೀ ಮ್ಯೂಸಿಕ್ ನೋಡಿದೆ. ಡ್ಯಾನ್ಸ್ ಸ್ಟಾರ್ಟ್ ಆದ್ಮೇಲೆ ತೋರಿಸ್ತೀನಿ. ಅಣ್ಣ ಇಲ್ಲೆಲ್ಲಿ ತಗೋಗ್ತಿದ್ದೆ ಅಣ್ಣ. ಸಲ್ಮಾನ್ ಬಾಯ್ ಆಗ್ತಾನೆ ಈಗ ಎಲ್ಲಾರು ನೋಡ್ಕೊ ಹೋಗಿ. ಯಾವ್ದೋ ಸ್ಟೂಡೆಂಟ್ ತಗೋ ಇಂಥ ಟೀಚರ್ಸ್ ಕಾರ್ನ. First, I will perform the dances that will launch the logo. ಗೊತ್ತಿಲ್ಲ ಸ್ಟೆಪ್ ರಿವೀಲ್. ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿದ್ದಿ? ನೀನು ಎಷ್ಟು ಎತ್ತರವಾಗಿದ್ದಿ? ನಾನು ಆಮೇಲೆ ವಿಡಿಯೋನ ನೋಡ್ಕೊಂತೀನಿ.
ಅಣ್ಣ ಒಂದು ಸಾಂಗ್ ಹಾಕೋಣ ನೀಟಾಗಿ. ಅಲ್ಲೇ ಎಷ್ಟು ಚೆನ್ನಾಗಿ ಕಾಣ್ತಿತ್ತು. ತೋಪ ನಡಕ್ಕಾಗ್ಲಿವ ನನಗೆ, ಅದೇ ಬೇಜಾರಾಗ್ತಿರೋದೀಗ. ढोल ಹೊಟ್ಟಿಲ್ಲ ಕೈಯ ಹಿಡಿಲ್ಲ. ಈಗ ಝೂಮ್ ಮಾಡ್ತೀನಿ ನೋಡ್ರಿ. ಕಿಸ್ ಮಾಡಕ್ ಹೋದ್ನ ಹಿಂಗೆ ನೋಡ್ರು. ಹ್ಞೂ ಮಗ ಹೋಗೋಣ ವಾಪಸ್ಸು, ಯಾರನ್ನ ನೋಡೋಕ್ಕಾಗ್ತಿಲ್ಲ. ಬಾ ಮಗ ವಾಪಸ್ ಹೋಗೋಣ, ಯಾರನ್ನ ನೋಡೋಕ್ಕಾಗ್ತಿಲ್ಲ. ನಮ್ಮ ವೃತ್ತಿಗೆ ಬೈ ತೋರಿಸ್ತೀನಿ ತಡ್ರಿಲಿ. ವೃತ್ತಿಗೆ ಬೈ ಇಸ್ ಇಂಪಾರ್ಟೆಂಟ್. क्या बात तिवारी अल्लाह नामदे अपार्टमेंट. ಯಾವುದು
ತಿವಾರಿಲ್ಲ ಇಲ್ಲ ಗಾಗಲ್ ಇಸ್ಕೋದ್ರ ಕಣ ಗಾಗಲ್ ಹಾಕಂತಾರ ಅಂತ ಈಗ ಹಾಂ ಬಂದ್ರಲ್ಲ ಗುಡ್ ಬೈ. ನಮ್ಮ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವ್ದಾಗಿರ್ಲಿ ಅನ್ಸೋ ನಾವಾಗಿರ್ಬೇಕು. ಯಾರಲ್ಲ ಸೌದಿ ಎಲ್ಲ ಇರ್ಬೇಕಲ್ಲ ಅವ್ನ ನೇಮ್ ಇತ್ತಲ್ಲ ಸೌದಿ ಎಲ್ಲ ಇರ್ಬೇಕು ನೋಡ್ ಮಗ ಅವನ ಹೆಸರಿತ್ತು ಅದೇ ಗೊತ್ತಾಗ್ತಾ ಇಲ್ಲ ಯಾರೇ ಗೊತ್ತು ಇಷ್ಟು ಜನದಲ್ಲಿ ನನ್ಗಾಗಲ್ಲ ಯಾರ ಹತ್ರನೂ ಐತೆ ಕಣ ನನ್ಗೆ ಆಕಾಶದಲ್ಲಿ ಇರ್ಬೋದು ಎಲ್ಲಿರ್ಬೋದು ಇವನ ಹತ್ರ ಇಲ್ಲ ಇದಿರ್ಬೋದು ಅಂತ ಯಾರ ಋತಕ್ ಬಾಯ್ ಈಗ ಧೀರಜ್ಜು ಅದೆಂಥದ್ದು ಬೇಕು ಮಿರರ್ಸ್ ಎಲ್ಲ ಬಾ ಹೋಗ್ತಾರಣ ಅಂತ ಹಂಗಾಗಿ ಧೀರಜ್ ಮನೆ ಕಡೆ ಕೊಟ್ಟೆ ಅಪ್ಪ ಧೀರಜ್ ಮನೆ ಹತ್ರ ಹೋಗಿ ಅವನನ್ನ ಎತ್ತಾಕೊಂಡು ಅಲ್ಲೆಲ್ಲ 80 ಸರ್ಕಲಲ್ಲಿ ತಗೊಂತೀನಿ ಅಂತ ಹೇಳಿದ್ನಪ್ಪ ಅಲ್ಲಿ ಸಿಗಲಿಲ್ಲ ಅಂದರೆ ಎಲ್ಲಿ ಸಿಗುತ್ತೆ ಅಲ್ಲಿ ಹುಡ್ಕ ಹೋಗೋದು ಸರಿ ಅಲ್ಲಿ ಹೋಗಿ ಸಿಗ್ತೀನಿ ನಾನು ನಿಮಗೆ ಇಲ್ಲಿ ಮೇನ್ ರೋಡ್ ಥರ ಬಂತು ಒಂದೇ ಕೈಯಲ್ಲಿ ಗೇರ್ ಚೇಂಜ್ ಮಾಡಬೇಕು ಸರಿನಾ ಓಕೆ ಎಲ್ಲಿ ಹೀರೋ ಬರಲೇ ಇಲ್ವಲ್ಲ ಹಿಂಗೆ ನಾನು ಕಂಡುಹಿಡಿಯೋದು ಅವ್ನು ಬರ್ತಾ ಜನ ಇಲ್ವ ಅಂತ ಇದು ಬೇರೆ ಇಂಡಿಕೇಟ್ರ್ ಯಾಕೆ ಆನ್ ಮಾಡ್ಕೊಂಡು ನಿಂತಿರೋದು ಹಿಂದೆ ಬ್ರೇಕ್ ಲೈಟ್ ಇಲ್ಲ ಡೈರೆಕ್ಟ್ ಬಂದರೆ ಟಮಾರ್ ದಿಕ್ಕಿ ಅಂತ ಹೊಡೆದು ಬಿಡ್ತಾನೆ ಅದಕ್ಕೆ ಈ ಥರ ಇದೆಲ್ಲ ಟ್ರಿಕ್ಸ್ ಒಂಥರ ನನ್ನಂಥವ್ರಿಗೆ ಮಾತ್ರ ಗೊತ್ತಾಗೋದು ನೋಡಿ ಈಗ ಇಂಡಿಕೇಟ್ರಾ ಗೊತ್ತಾಯ್ತು ನನಗೆ ಯಾರೋ ಜನ ಇದ್ದಾರೆ ಅಂತ ಔಟ್ ಆಫ್ ಫೋಕಸ್ ಆಗಿಬಿಡಪ್ಪ ನೀನು ಆವಾಗ ಸೈಡಿಗೆ ಹೋಗ್ಬಿಡ್ತಾರೆ ಜನರು ಆ ಕಡೆ ಸೈಡಿಂದ ಇಲ್ಲಿ
ಯಾರ ಬನ್ನಿ ಪ್ಲೀಸ್. ಆ ಕಡೆ ಸೈಡಿಂದ ಈ ಕಡೆ ಸೈಡಿಗೆ ಬಂದೆ, ಇಲ್ಲಿ ಈ ಕಡೆ ಸೈಡ್ ಈ ಕಡೆ ಕೊಟ್ಟಿಲ್ಲ ನೋಡಿ ನೋಡಿ. ಯಾಕಂತ ಹೇಳಿದ್ರೆ ಆ ಕಡೆ ರಿಸ್ಕ್ ಜಾಸ್ತಿ ಇತ್ತು, ಹಂಗಾಗಿ ಈ ಕಡೆ ಬಂದ್ಬಿಟ್ಟೆ ನೋಡಿ. ಈ ಕಡೆಯಿಂದ ಲೈಟ್ ಫೋಕಸ್, ಕ್ಯಾಮ್ರಾಮ್ಯಾನ್ ಜಲ್ದಿ ಫೋಕಸ್ ಕರ. ಇಲ್ಲಿಂದ ಇಲ್ಲಿ ಬಂದೆ. ಇಲ್ಲ ಆದರೆ ಮುಂದೆಯಿಂದ ಯಾರು ಬರ್ತಾ ಇರ್ತಾರೆ, ಗೊತ್ತಾಗುತ್ತೆ, ಸೈಡಿಗೆ ಹೋಗ್ಬಿಡ್ತಾರೆ ಎಸ್ ಗ್ರೇಟ್ ಇದ್ದೀನಿ ಅಂತ. ಅಲ್ಲಾಗಿರೋ ಗೊತ್ತಾಗ್ತಿದ್ದೆ, ಸುಮ್ಮನೆ ಡಿಚ್ಚು ಅಂತ ಹೊಡಕ ಹೋಗೋರು. ಬಂದ ಓ ಬಾರೋ ಇರೋ, ಇನ್ನೂ ಬಂದಿಲ್ಲ, ಎಲ್ಲೋದಾ ತಡ್ರಿ ಅವ್ನು ಕಾಲ್ ಮಾಡೋಣ. ಮಿರರು ಆರ್ಡ್ರು ಇಲ್ಲಿಗೆ ಬಂದ್ಬಿಟ್ವಿ ಅತ್ಲಾಗೆ. ಹೀರೋ ಹೊಂಡ ನಿಲ್ಲಿಸಿ ಸ್ಲಿಪ್ಪರ್ ಬೇರೆ ಬಿಚ್ಚಬೇಕಾ ಇಲ್ಲಿ. ಸ್ಲಿಪ್ಪರ್ ಬಿಚ್ಚಿ ಹೋಗ್ಬಿಡೋಣ. ಧೀರಜ್ ರೆಂಟಿಗೆ ಕೇಳೋಣ ಅಂತ ಹೇಳ್ಬಿಟ್ರಿ, ರಾಯಲ್ ಬ್ರದರ್ಸಿಗೆ ಬಂದ. ಅವಾಗ ಕೇಳೋಣ ನಾವು.